ಹಲೋ ಆಯುರ್ಸಿದ್ಧೆಯಿಂದ ಇವತ್ತಿನ ದಿನ ನಾವು ನಮ್ಮ ಅಡುಗೆ ಮನೆಯಲ್ಲಿ ಆರೋಗ್ಯ ಸಂರಕ್ಷಣೆಗೋಸ್ಕರ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ. ನಾವು ಅಡುಗೆ ಮಾಡುವಾಗ ಸಾಧಾರಣ ಸ್ವಚ್ಛತೆ ಬಗ್ಗೆ ಮತ್ತು ಬೇಗ ಆಗಬೇಕು, ಎಲ್ಲರಿಗೂ ಬೇಗ ಹೊಟ್ಟೆ ತುಂಬಿಸ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಕಾಳಜಿನ ವಹಿಸ್ತಾ ಬರ್ತೀವಿ. ಹಾಗೆ ಅದರಲ್ಲಿರೋ ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕಾಂಶಗಳು ಹೆಚ್ಚು ಹೆಚ್ಚು ಎಲ್ಲರಿಗೂ ಬೆನಿಫಿಟ್ ಆಗೋ ಹಾಗೆ ಏನು ಮಾಡಬೇಕು, ಅಡುಗೆ ಮಾಡುವಾಗ ಏನೇನು ಕ್ರಮಗಳನ್ನ ನಾವು ಅನುಸರಿಸಿದ್ರೆ ಇರೋ ಅಡುಗೆಯಲ್ಲಿ ಇನ್ನೂ ಹೆಚ್ಚು ರುಚಿ ಶುಚಿ ಮತ್ತು ಪೌಷ್ಟಿಕಾಂಶಗಳು ನಮಗೆ ಸಿಗೋ ಹಾಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಬರ್ತೀನಿ. ಫಸ್ಟು ಏನು ಅಂತಂದರೆ, ತುಂಬ ಹೊತ್ತು ಯಾವುದೇ ತರಕಾರಿಗಳನ್ನ ನೆನೆಸಿ ಯಾಕೆ ಅಂದರೆ ಅದರಲ್ಲಿರೋ ನೀರಿನಲ್ಲಿರೋ ಗುಣಗಳನ್ನ ಅದು ಹೆಚ್ಚು ಹೀರ್ಕೊಳ್ಳುತ್ತೆ. ಚೆನ್ನಾಗಿ ರನ್ನಿಂಗ್ ವಾಟರಲ್ಲಿ ತೊಳೆದ್ಬಿಟ್ಟು 1 ನಿಮಿಷ ಅಥವಾ 2 ನಿಮಿಷ ನೀರಿನಲ್ಲಿ ನೆನೆಸಿದ್ರೆ ತರಕಾರಿ ಸಾಕು ಸ್ವಚ್ಛ ಮಾಡಲಿಕ್ಕೆ. ಇನ್ನು ಬೇಕಿದ್ರೆ ನೀವು ಈ ಟೂತ್ ಬ್ರಷು ಈ ಥರದ್ದೇನಾದ್ರು ತೊಗೊಂಡು ಒಂದ್ಸತಿ ರಬ್ ಮಾಡಿ ತೊಳಿತೀರಾ, ಆ ಥರದ್ದೇನಾದರೂ ಮಾಡ್ಬೋದು. ಆದರೆ ಹೆಚ್ಚು ಹೊತ್ತು ಸೋಪ್ ಮಾಡಬಾರ್ದು, ಯಾಕಂದರೆ ಆ ನೀರಿನ ಗುಣಗಳು ಅದಕ್ಕೆ ಹೆಚ್ಚು ಬರುತ್ತೆ. ಮತ್ತು ನೀರಿನಲ್ಲಿರೋ ಬ್ಯಾಕ್ಟೀರಿಯಾ ಮತ್ತು ಬೇರೆ ಸಣ್ಣ ಜೀವಸತ್ವಗಳೇನಿರುತ್ತೆ ಅಥವಾ ವೈರಸ್ಸು ಬ್ಯಾಕ್ಟೀರಿಯಾ ಏನಿರುತ್ತೆ ಅದನ್ನು ನಮ್ಮ ತರಕಾರಿ ಅಬ್ಸರ್ವ್ ಮಾಡ್ಕೊಂಡು ಬಿಡುತ್ತೆ. ಹಾಗಾಗ್ಬಿಟ್ಟು ಅದನ್ನು ಹೆಚ್ಚು ಹೊತ್ತು ಸೋಪ್ ಮಾಡಬಾರ್ದು. ಮತ್ತು 2ನೇ ಟಿಪ್ ಏನಂದರೆ, ತರಕಾರಿಯನ್ನು ಪ್ರೆಷರ್ ಕುಕ್ ಮಾಡಬಾರ್ದು. ನೀವು ಬೇಳೆನ ಗಟ್ಟಿ ಇರೋ ಕಾಳುಗಳನ್ನ ಪ್ರೆಷರ್ ಕುಕ್ ಮಾಡಿ. ಅದನ್ನು ಕೂಡ ಏನು ಮಾಡಬೇಕು, 10 ರಿಂದ 15 ನಿಮಿಷ ಬೇಳೆ ಆಗಲಿ ಕಾಳುಗಳನ್ನಾಗಲಿ ಹೊರಗಡೆ ನಾವು ಸೋಪ್ ಮಾಡಿಟ್ಟು ನಂತರ ಬೇಯಿಸೋದ್ರಿಂದ ಅದ್ರ ಕುಕ್ಕಿಂಗ್ ಟೈಮ್ ಕಡಿಮೆ ಆಗುತ್ತೆ. ಹಾಗಾಗಿ ಹಾಗೆ ಮಾಡೋದ್ರಿಂದ ಅದರಲ್ಲಿರೋ ಜೀವಸತ್ವಗಳು, ಪ್ರೋಟೀನ್ ಅಂಶ ಸಿಂಪ್ಲಿಫೈ ಆಗುತ್ತೆ, ಚೆನ್ನಾಗಿ ಕುಕ್ ಆಗುತ್ತೆ. ಮತ್ತು ಪ್ರೋಟೀನ್ ಆಗಲಿ ಕಾಳುಗಳನ್ನಾಗಲಿ ಬೇಯಿಸುವಾಗ ಉಪ್ಪು ಹಾಕಬಾರ್ದು, ಅಥವಾ ಸ್ವಲ್ಪ ಮಟ್ಟಿಗೆ ಮಾತ್ರ ಹಾಕಬೇಕು. ಹೆಚ್ಚು ಹಾಕಿದಾಗ ಏನಾಗುತ್ತೆ, ಸಿಂಪ್ಲಿಫಿಕೇಶನ್ ಆಫ್ ಪ್ರೋಟೀನ್ ಅಂದರೆ ಪ್ರೋಟೀನ್ ಬ್ರೇಕ್ ಡೌನ್ ಮಾಡೋದಕ್ಕೆ ಅದಕ್ಕೆ ಬಾಡಿಗೆ ತೊಂದರೆ ಆಗುತ್ತೆ. ಹೆಚ್ಚು ಉಪ್ಪಿನ ಜೊತೆ ಬೆಂದಾಗ ಅದು ಮತ್ತೆ ತಿರ್ಗಾ ನೀವು ಯಾವುದಾದ್ರು ಕರಿ ಮಾಡಿದಾಗ, ಸಾಂಬಾರು ಮಾಡಿದಾಗ, ಪಲ್ಯ ಮಾಡಿದಾಗ ಮತ್ತೆ ಉಪ್ಪು ಹಾಕ್ತೀರಾ. ಹಾಗಾಗಿ ಸೋಡಿಯಂನ ಅಂಶ ಹೆಚ್ಚಾಗುತ್ತೆ. ಹಾಗಾಗಿ 2 ಸಾರಿ ಉಪ್ಪು ಹಾಕೋದು ತಪ್ಪು, 1 ಸಾರಿ ಮಾತ್ರ ಆ್ಯಡ್ ಮಾಡಬೇಕು. ಮತ್ತು ಈವನ್ ಅನ್ನ ಮಾಡುವಾಗ ಕೂಡ ಅನ್ನವನ್ನು ಮಾಡೋದು 3-4 ವಿಧ ಇದೆ. ಒಂದು ಪ್ರೆಷರ್ ಕುಕ್ಕರ್ನಲ್ಲಿ ಇಂಗಿಸಿ ಅನ್ನ ಮಾಡೋದು, ಬಸಿದು ಅನ್ನ ಮಾಡೋದು. ಇಂಗಿಸಿ ಅನ್ನ ಮಾಡೋದು ತುಂಬ ಒಳ್ಳೆಯ ಮೆಥಡ್. ವಿತೌಟ್ ಕುಕ್ಕರ್ ಎಷ್ಟು ನೀರು ಬೇಕೋ ಅಷ್ಟು ನೀರಿನಲ್ಲಿ 10 ರಿಂದ 15 ನಿಮಿಷ ಮೊದಲು ನೆನೆಸಬೇಕು ಅಕ್ಕಿಯನ್ನು. ಮತ್ತು ಬೇಯಿಸುವಾಗ ಅದನ್ನು ಮುಚ್ಚಿಟ್ಟ ಪಾತ್ರೆಯಲ್ಲಿ ಮುಕ್ಕಾಲು ಮುಚ್ಚಿಡಬೇಕು ಪಾತ್ರೆಯನ್ನು. ಸ್ವಲ್ಪ ಭಾಗ ಮೂತಿಯನ್ನು ತೆಗೆದಿರಬೇಕು ಪಾತ್ರೆಯದು. ಅದನ್ನು ಮಧ್ಯ 1-2 ಸಾರಿ ಕಲಕಿದಾಗ ಏನಾಗುತ್ತೆ, ಅನ್ನ ಪೂರ್ತಿ ಬೇಯೋವರೆಗೂ ಇಂಗ್ತಾ ಹೋಗುತ್ತೆ. ದಟ್ ಈಸ್ ದ ಬೆಸ್ಟ್ ಮೆಥಡ್ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ ನಾವು. ಮತ್ತೆ ತಿರ್ಗಾ ಈಗ ತರಕಾರಿಗಳನ್ನ ಬೇಯಿಸೋದ್ರ ಬಗ್ಗೆ ಹೇಳ್ತಾ ಇದ್ದೆ ನಾನು. ಅದನ್ನು 10 ರಿಂದ 15 ನಿಮಿಷ ಎಂಥದೇ ತರಕಾರಿ ಆದ್ರೂ ಮುಳುಗುವಷ್ಟು ನೀರಿನಲ್ಲಿ ಹಾಕಿ ಮೀಡಿಯಮ್ ಉರಿನಲ್ಲಿ ಇಟ್ಟರೆ ಬೆಂದು ಹೋಗುತ್ತೆ. ಅದರ ನಂತರ ನೀವು ಸಾಂಬಾರಿಗೆ ಹಾಕೋ ಪದಾರ್ಥಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡ್ಕೊಳ್ಬೋದು, ಪಲ್ಯ ಮಾಡ್ಕೋಬೋದು, ಈ ರೀತಿ. ಹಾಗಾಗಿ ಪ್ರೆಷರ್ ಕುಕ್ ಮಾಡೋದು ವೆಜಿಟೇಬಲ್ಸ್ ಆದಷ್ಟು ಕಡಿಮೆ ಮಾಡಿ. ಯಾಕಂದರೆ ಪ್ರೆಷರ್ ಕುಕ್ಕರ್ನಲ್ಲಿ ಬೆಂದಾಗ ತರಕಾರಿಯಲ್ಲಿ 90% ವೈಟಮಿನ್ಸ್ ಮತ್ತು ಪೌಷ್ಟಿಕಾಂಶಗಳು ಕಡಿಮೆ ಆಗಿಬಿಟ್ಟಿರುತ್ತೆ. ಹಾಗಾಗ್ಬಿಟ್ಟು ಅದನ್ನು ಪ್ರೆಷರ್ ಕುಕ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ. ಮತ್ತು ಈಗ ಹೈ ಫ್ಲೇಮ್ ಕುಕ್ಕಿಂಗ್ ಬಗ್ಗೆ ಹೇಳ್ತೀನಿ. ಈಗ ಆಯಿಲ್ ಫ್ರೈಯಿಂಗ್ ಆಗಲಿ ಡೀಪ್ ಫ್ರೈಯಿಂಗ್ ತುಂಬ ಹೊತ್ತು ಮಾಡೋ ಹೋಗಿದ್ರೆ ನೀವು ಮಧ್ಯದಲ್ಲಿ 1 ರಿಂದ 2 ಸರ್ತಿ ಹೈ ಫ್ಲೇಮ್ನ ಆಫ್ ಮಾಡಿ, ಇಲ್ಲ ಮೀಡಿಯಮ್ ಫ್ಲೇಮಿಗೆ ಮಾಡಬೇಕಾಗುತ್ತೆ. ಈ ತವಾ ಚಪಾತಿ ಮಾಡೋದು, ದೋಸೆ ಮಾಡೋದು ಇದೂ ಅಷ್ಟೇ. ಒಬ್ಬರು ಇಬ್ಬರಿಗಾದರೆ ಈಗ 10 ನಿಮಿಷ ಹೈ ಫ್ಲೇಮ್ನಲ್ಲಿ ಒಂದು ತವಾನ ಕಾಯಿಸೋದು ಓಕೆ. ಅದಕ್ಕಿಂತ ಹೆಚ್ಚು 20 ರಿಂದ 25 ನಿಮಿಷ ತವಾ ಕಾಯಿಸೋದು, ಎಣ್ಣೆ ಕಾಯಿಸೋದು ಈ ಥರದ್ದೆಲ್ಲ ಮಾಡಿ ಕುಕ್ಕಿಂಗ್ ಮಾಡಿದಾಗ ಏನಾಗುತ್ತೆ, ಅದರಿಂದ ಫ್ರೀ ರ್ಯಾಡಿಕಲ್ಸ್ ಅಂದರೆ ಬೇಡದೇ ಇರೋ ಅಂಶಗಳು ಆಹಾರನ ಸೇರೋದು ಹೆಚ್ಚಾಗುತ್ತೆ. ಆ ರೀತಿ ಮಾಡೋದು ತಪ್ಪು. ಹಾಗೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಳ್ಳಿ, ಒಂದು ಸರ್ತಿ ಆಫ್ ಮಾಡಿ ಎಣ್ಣೆ ತಣ್ಣಗಾದ್ಮೇಲೆ ಮತ್ತೆ ತಿರ್ಗಾ ಕಾಯಿಸಿ ಮತ್ತೆ ಉಪಯೋಗಿಸಿ. ಹಾಗೆ ಮಾಡಿದ್ರೆ ಓಕೆ. ಮತ್ತೆ ತಿರ್ಗಾ ಇವಾಗ
ತರಕಾರಿ ಬೇಯುವಾಗ ಉಪ್ಪು ಹಾಕಿ ಬೇಯಿಸೋದು ತಪ್ಪು. ಯಾಕಂದರೆ ತರಕಾರಿ ಬೆಂದ ಮೇಲೆ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಸೋಡಿಯಂ ರಿಲೀಸ್ ಆಗಿರುತ್ತೆ. ನಂತರ ನೀವು ಉಪ್ಪು ಸೇರಿಸಿದಾಗ ಏನಾಗುತ್ತೆ, ಅದಕ್ಕೆ ಸಾಕಷ್ಟು ನ್ಯೂಟ್ರಿಟಿವ್ ವ್ಯಾಲ್ಯೂ ಉಳ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಉಪ್ಪಿನ ಅಂಶ ಹೆಚ್ಚಾಗ್ಬಿಡುತ್ತೆ. ಹಾಗಾಗ್ಬಿಟ್ಟು ಹಾಗೆ ಮಾಡಬಾರ್ದು. ಮತ್ತು ಇವಾಗ ಪ್ರೋಟೀನ್ ಇರೋ ಆಹಾರ ಅಂದರೆ ಹೆವಿ ಕಾಳುಗಳಿರ್ಬೋದು, ಸ್ವಲ್ಪ ಹೆವಿ ಇರುವಂಥ ಜೀರ್ಣಶಕ್ತಿ ಆಗೋದಕ್ಕೆ ಹೆವಿ ಇರುವಂಥ ಯಾವುದೇ ಅಡುಗೆ ನೀವು ಮಾಡಿದಾಗ ಆ ಅಡುಗೆಯಲ್ಲಿ ಸಾಕಷ್ಟು ಶುಂಠಿ, ಹಸಿ ಶುಂಠಿಯ ಅಂಶ, ಜೀರಿಗೆ ಅಂಶ, ಮೆಣಸಿನ ಅಂಶ ಇರೋದನ್ನು ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಕಾರ್ಮಿನೇಟಿವ್ ಅಥವಾ ದೀಪನ ಆಗುವಂಥ ದ್ರವ್ಯಗಳು, ಆಸಿಡ್ ಸೆಕ್ರೇಷನ್ನ ಹೆಚ್ಚು ಮಾಡುವಂಥ ದ್ರವ್ಯಗಳು ಇರಬೇಕು. ಇಲ್ಲ ಅಂತಂದರೆ ನೀವು ಎಷ್ಟೇ ನ್ಯೂಟ್ರಿಷನ್ ಇರೋ ತರಕಾರಿ ಆಗಲಿ, ಬೇಳೆ ಆಗಲಿ, ಆಹಾರ ಆಗಲಿ ನೀವು ಸೇವನೆ ಮಾಡಿರ್ತೀರ, ಆದರೆ ಅದು ಸಾಕಷ್ಟು ಜೀರ್ಣ ಗ್ರಂಥಿಗಳು ಸ್ರಾವ ಆಗಿ ಅದನ್ನು ಬ್ರೇಕ್ ಡೌನ್ ಮಾಡಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ದೇ ಇದ್ದರೆ ನಿಮಗೆ ಅದರಿಂದ ಬೆನಿಫಿಟ್ಸೇ ಸಿಕ್ಕೋದಿಲ್ಲ. ಹಾಗಾಗ್ಬಿಟ್ಟು ನೀವು ಏನು ಮಾಡಬೇಕು, ಸಾಕಷ್ಟು ಕಾರ್ಬಿನೇಟಿವ್ಸ್ನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದು ಒಂದು ಅಂಶ ಆಯಿತು. ಈಗ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಅಂಶ ಏನು ಅಂದರೆ, ನಮ್ಮ ಪೂರ್ವಜರು ಉಪಯೋಗಿಸ್ತಿದ್ದಷ್ಟು ಎಣ್ಣೆ ಆಗಲಿ ತುಪ್ಪ ಆಗಲಿ ನಾವು ಉಪಯೋಗಿಸಲ್ಲ. ಹಾಗಾಗಿ ಇವಾಗಿನ ಜನ್ರೇಷನ್ ಅವ್ರಿಗೆ ಜಾಯಿಂಟ್ಸ್ನ ಸಮಸ್ಯೆಗಳು ಹೆಚ್ಚು. ಒಳ್ಳೆ ಎಣ್ಣೆ ಅಂದರೆ ಗಾಣದ ಎಣ್ಣೆಗಳು ಅಥವಾ ಡಬಲ್ ಫಿಲ್ಟರ್ ಆಗದೆ ಸಿಂಗಲ್ ಫಿಲ್ಟರ್ ಆಗಿರೋ ಆಯಿಲ್ಸು, ಒಳ್ಳೆ ವೆರೈಟಿ ಆಫ್ ಆಯಿಲ್ಸು ಮತ್ತು ಎಲ್ಲ ವೆರೈಟೀಸ್ ಆಫ್ ಆಯಿಲ್ಸು ಅಂದರೆ ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಸನ್ಫ್ಲವರ್ ಆಯಿಲ್, ತುಪ್ಪ, ಆಲಿವ್ ಆಯಿಲ್, ಈ ಎಲ್ಲ ರೀತಿಯ ಆಯಿಲ್ಸ್ನಲ್ಲೂ ತುಂಬ ಒಳ್ಳೆ ಅಂಶಗಳಿದೆ. ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು. ಕಡಿಮೆ ಉಪಯೋಗಿಸಿದಾಗ ಏನಾಗುತ್ತೆ, ನಮ್ಮ ಜಾಯಿಂಟ್ಸ್ನ ಒಳಗೆ ಲ್ಯೂಬ್ರಿಕೇಷನ್ ಅಥವಾ ಜಿಡ್ಡಿನ ಅಂಶ ಏನಿರುತ್ತೋ ಅದು ದೇಹದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆಗ್ತಾ ಬಂದಾಗಲೇ ಇವಾಗಿನ ಜನ್ರೇಷನಲ್ಲಿ ನಾವು ನೋಡ್ತಿರೋ ಹಾಗೆ ಆರ್ಥ್ರೈಟಿಸ್ ಆಗಲಿ, ಸೋರಿಯಾಸಿಸ್ ಆಗಲಿ ಹೆಚ್ಚು ಕಂಡು ಬರುತ್ತೆ. ಇವಾಗಿನ ಜನ ಮೊಸರು ತಿನ್ನೋದಿಲ್ಲ, ಇಲ್ಲ ಎಣ್ಣೆ ಉಪಯೋಗಿಸೋದಿಲ್ಲ. ಹೊರಗಡೆ ಹೋದಾಗ ಮಾತ್ರನೇ ನಾವು ಆಯಿಲ್ ಫುಡ್ ತಿನ್ನೋದು. ಡಾಕ್ಟ್ರೇ ಮನೆಯಲ್ಲಿ ನಾವೇನು ಆಯಿಲ್ ಫುಡ್ ಮಾಡೋದೇ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅದು ತಪ್ಪು. ಇವಾಗ ಹೊರಗಡೆಯ ಆಯಿಲ್ಲು ಅವರು ಯಾವ ಕ್ವಾಲಿಟಿ ಆಫ್ ಆಯಿಲ್ಲು, ಎಷ್ಟು ಸತಿ ರೀಯೂಸ್ ಮಾಡಿರೋ ಆಯಿಲ್ ಯೂಸ್ ಮಾಡಿರ್ತಾರೆ ನಮಗೆ ಗೊತ್ತಿರೋದಿಲ್ಲ. ಅದ್ರ ಬದಲು ತಿಂಗಳಲ್ಲಿ 1-2 ಸಾರಿ ಮನೆಯಲ್ಲೇ ಒಳ್ಳೆ ಎಣ್ಣೆಯಲ್ಲಿ ಕರೆದ ಪದಾರ್ಥ ತಿನ್ನೋದ್ರಿಂದ ನಮಗೆ ಎಷ್ಟು ಜಿಡ್ಡಿನ ಅಂಶ ದೇಹಕ್ಕೆ ಬೇಕಾಗುತ್ತೋ ಅಷ್ಟು ಸಿಕ್ಕುತ್ತೆ. ಮತ್ತು ಮಾಡರೇಟಾಗಿ ಮನೆಯಲ್ಲಿ ಎಣ್ಣೆಯನ್ನು ಉಪಯೋಗಿಸ್ಬೇಕು. ಹೇಗೆ ಅಂತಂದರೆ, ಒಗ್ಗರಣೆ ಅಥವಾ ಅದಕ್ಕೆ ಊಟಕ್ಕೆ ಒಂದು ಸಂಸ್ಕಾರ ಕೊಡೋದು 2 ಸಾರಿ ಮಾಡಬೇಕು ಅಂತ ಹೇಳ್ತಾರೆ ಆಯುರ್ವೇದ ಪದ್ಧತಿಯಲ್ಲಿ. ಹೇಗೆ ಅಂತಂದರೆ, ಅಡುಗೆ ಶುರು ಮಾಡಿದಾಗ ಒಂದು ಬಾಣಲಿ ಆಗಲಿ, ಒಂದು ತವ ಆಗಲಿ, ಸ್ವಲ್ಪ ಲ್ಯೂಬ್ರಿಕೇಟ್ ಅಂದರೆ ಸ್ವಲ್ಪ ಆಯಿಲ್ ಹಚ್ಚಿ ಆನಂತರ ಕಾಯಿಸಿ ಅದ್ರ ಮೇಲೆ ಅಡುಗೆ ಮಾಡಬೇಕು. ನಂತರ ಊಟ ಅಂದರೆ ರೆಡಿ ಆದಮೇಲೆ ಅಡುಗೆ ಅದ್ರ ಮೇಲೆ ಒಂದು ಸಂಸ್ಕಾರ ಮಾಡಬೇಕು, ಒಗ್ಗರಣೆ ಹಾಕಬೇಕು. ಆವಾಗ ಏನಾಗುತ್ತೆ, ಇವಾಗ ಅಡುಗೆ ಮುಗಿಯೋ ಹೊತ್ತಿಗೆ ಏನಾದರೂ ಸೂಕ್ಷ್ಮ ಕ್ರಿಮಿಗಳು ಅಥವಾ ಬೇರೆ ಏನಾದರೂ ಬೇಡದ ಪದಾರ್ಥ ಎಂಟರ್ ಆಗಿದ್ರೆ ಅಥವಾ ಅಡುಗೆ ಪೂರ್ತಿ ಕುಕ್ ಆಗಿಲ್ಲ ಅಂತಂದರೆ ಮತ್ತೆ ಒಗ್ಗರಣೆ ಹಾಕೋದ್ರಿಂದ ಏನಾಗುತ್ತೆ, ಮತ್ತೆ ಹೈ ಟೆಂಪರೇಚರ್ ಇರೋ ಒಂದು ಥಿಂಗ್ ಅದರೊಳಗಡೆ ಎಂಟರ್ ಆದಾಗ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದು ನಲಿಫೈ ಆಗುತ್ತೆ ಅನ್ನೋದು ಒಂದು ಸಿಸ್ಟಮ್ ಅದು. ಹಾಗಾಗ್ಬಿಟ್ಟು ಅದನ್ನು ನಾವು ಅಳವಡಿಸ್ಕೋಬೇಕು. ಈಗ ಇನ್ನೂ ಒಂದು ಇಂಪಾರ್ಟೆಂಟ್ ಅಂಶ ಅಂದರೆ, ಫರ್ಮೆಂಟೆಡ್ ಫುಡ್ಸ್ನ 3-4 ದಿನದ ಒಳಗೆ ನಾವು ಖಾಲಿ ಮಾಡಬೇಕು. ಅಂದರೆ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಈ ಥರದನ್ನ ಮಾಡಿದಾಗ 2 ದಿನಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ರೆಫ್ರಿಜಿರೇಟರ್ನಲ್ಲಿ ಇಟ್ಟು ಉಪಯೋಗಿಸೋದು ತಪ್ಪು. ಯಾಕೆ ಅಂದರೆ ಅದರಲ್ಲಿ ವಾಂಟೆಡ್ ಬ್ಯಾಕ್ಟೀರಿಯಾ ಜೊತೆ ಅನ್ವಾಂಟೆಡ್ ಬ್ಯಾಕ್ಟೀರಿಯಾನು ಗ್ರೋತ್ ಜಾಸ್ತಿ ಆಗಿರೋದ್ರಿಂದ ಜೀರ್ಣಶಕ್ತಿಗೆ ತುಂಬ ಹೆವಿ ಆಗುತ್ತೆ ಅದು. ಹಾಗಾಗಿ ಆ ರೀತಿ ಉಪಯೋಗಿಸ್ಬಾರ್ದು. ಆಮೇಲೆ ದಿನ ಉಳಿದ ಆಹಾರನ ರೆಫ್ರಿಜಿರೇಟ್ ಮಾಡಿ ರೀಯೂಸ್ ಮಾಡೋದು, ರೀಹೀಟ್ ಮಾಡಿ ಯೂಸ್ ಮಾಡೋದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದೇ ರೀತಿ ಈಗ ಮೊಸರನ್ನು ಮನೆಯಲ್ಲಿ ಹೆಪ್ಪು ಹಾಕಿ ಉಪಯೋಗಿಸಿದಾಗ ಮೊಸರಿನ ಗುಣಗಳು ತುಂಬ ಬದಲಾಗುತ್ತೆ. ಅದೇ ನಾವು ಡೈರಿ ಮೊಸರನ್ನು ಪ್ರತಿದಿನ ತೊಗೊಂಡು ಬಂದು ಉಪಯೋಗಿಸಿದಾಗ ಅದರಿಂದನೂ ತುಂಬ ಜಡತ್ವ ಬರುತ್ತೆ ದೇಹಕ್ಕೆ.
ಹಾಗಾಗಿ ಮೊಸರನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇದೆಲ್ಲನೂ ಇವತ್ತಿನ ಅಡುಗೆ ಮನೆಯ ಉಪಯೋಗಗಳನ್ನ ನಾವು ಹೇಳ್ತಾ ಬರ್ತಿದ್ದೀವಿ. ಇನ್ನು ಮುಂದಿನ ಭಾಗಗಳಲ್ಲಿ ಇನ್ನೂ ಹೆಚ್ಚು ಸಲಹೆಗಳನ್ನ ಟಿಪ್ಸ್ನ ಹೇಳ್ತಾ ಇರ್ತೀನಿ. ಆಯುರ್ಸಿದ್ಧಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ. ಇನ್ನೂ ಯಾವುದಾದ್ರೂ ಬೇರೆ ವಿಷಯದ ಬಗ್ಗೆ ನಮ್ಮಿಂದ ತಿಳ್ಕೊಳ್ಳೋ ಎಕ್ಸ್ಪೆಕ್ಟೇಷನ್ ಇದ್ದರೆ ನಿಮಗೆ ನಮಗೆ ಕಾಮೆಂಟ್ ಮಾಡಿ, ನಮ್ಮ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಬೋದು. ಥ್ಯಾಂಕ್ ಯು.